ಎಲ್ರಿಗೂ ನಮ್ಮ ಕೆ ಪಿ ಟ್ರಾವೆಲ್ ಬ್ಲಾಗ್ಗೆ ಸ್ವಾಗತ. ನಾವಿವತ್ತು ಹೋಗ್ತಿರೋದು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ. ಅಲ್ಲಿಗೆ ಹೇಗೆ ಟ್ರಾವೆಲ್ ಮಾಡಿದ್ವಿ, ಎಷ್ಟು ಖರ್ಚಾಯಿತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾವು ಕೆಂಗೇರಿಯಿಂದ ಹೊರಟಿದ್ದೀವಿ. ಕೆಂಗೇರಿಯಿಂದ ಡೈರೆಕ್ಟ್ ಬಂಗಾರಪೇಟೆ ಜಂಕ್ಷನ್ಗೆ ಮೈ ಟ್ರೈನ್ ಆ್ಯಪಲ್ಲಿ ಚೆಕ್ ಮಾಡಿದ್ರೆ ಟೈಮಿಂಗ್ಸಲ್ಲಿ ಟ್ರೈನ್ಸ್ ಅವೈಲಬಲ್ ಇದೆ. ನಮಗೆ ಗೊತ್ತಿರಲಿಲ್ಲ, ಆದ್ದರಿಂದ ನಾವು ಕೆಂಗೇರಿಯಿಂದ ಮೆಟ್ರೋಲಿ ಮೆಜೆಸ್ಟಿಕ್ಗೆ ರೀಚ್ ಆದ್ವಿ. ಮೆಜೆಸ್ಟಿಕ್ಕಿಂದ ಬಂಗಾರಪೇಟೆ ಜಂಕ್ಷನ್ಗೆ ಟ್ರೈನ್ನ ನಾವು ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿ ಹೋದಾಗ ಬಂಗಾರಪೇಟೆ ಜಂಕ್ಷನಲ್ಲಿ ರೈಟ್ ಸೈಡಿಗೆ 200 ಮೀಟರ್ ನಡೆದ್ರೆ KSRTC ಬಸ್ ಸ್ಟಾಪ್ ಸಿಗುತ್ತೆ. KSRTC ಬಸ್ ಸ್ಟಾಪಲ್ಲಿ ಕೋಟಿಲಿಂಗಕ್ಕೆ ಬಸ್ನ ಕೇಳಿದ್ರೆ ಹೇಳ್ತಾರೆ ಅಲ್ಲಿಂದ ಅರ್ಧ ಗಂಟೆ ಜರ್ನಿ ಅಷ್ಟೇ. ನಮಗೆ ಟ್ರೈನ್ ಟಿಕೆಟ್ ಬಂದು ಒಂದು 60 ರೂಪಾಯಿ ಅಷ್ಟೇ ಆಗಿದ್ದು. ಮತ್ತು ಬಸ್ ಟಿಕೆಟು ಫ್ರೀ ಇರೋದ್ರಿಂದ ಹೆಣ್ಮಕ್ಳಿಗೆ ಫ್ರೀ, ಗಂಡು ಮಕ್ಳಿಗಾದರೆ ಒಂದು 30 ರೂಪಾಯಿ ಚಾರ್ಜ್ ಮಾಡ್ತಾರಷ್ಟೇ. ಅರ್ಧ ಗಂಟೆ ಜರ್ನಿ. ಬೆಂಗಳೂರಿಂದ ಕೋಲಾರಕ್ಕೆ ಬಸ್ ಕೂಡ ಅವೈಲಬಲ್ ಇದೆ, ಅಲ್ಲಿಂದ ಕೂಡ ಬರ್ಬೋದು. ಇಲ್ಲ ಅಂದರೆ ಬಂಗಾರಪೇಟೆ ಜಂಕ್ಷನ್ಗೂ ಕೂಡ ಬಸ್ ಅವೈಲಬಲ್ ಇದೆ ಮೆಜೆಸ್ಟಿಕ್ಕಿಂದ, ಆ ಥರ ಕೂಡ ಬರ್ಬೋದು. ಟ್ರೈನಲ್ಲಿ ಬಂದರೆ 1 ಗಂಟೆ 45 ಮಿನಿಟ್ಸಲ್ಲಿ ನಮಗೆ ರೀಚ್ ಆಗುತ್ತೆ. ಆದ್ದರಿಂದ ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ಬಂದ್ವಿ. 2.5 ಗಂಟೆಯಲ್ಲಿ ನಾವು ಕೋಟಿಲಿಂಗಕ್ಕೆ ರೀಚ್ ಆಗ್ಬೋದು. ಅಲ್ಲಿಂದ ಒಳಗಡೆ ಬಂದಾಗ ಕೋಟಿಲಿಂಗದ ಮುಂದೆನೇ ಬಸ್ನ ನಿಲ್ಲಿಸ್ತಾರೆ. ಬಂಗಾರಪೇಟೆ ಜಂಕ್ಷನ್ನಲ್ಲಿ ಆಟೋ ಕೂಡ ಸಿಗುತ್ತೆ, ಆದರೆ ಅವರು ತುಂಬ ರೇಟ್ ಹೇಳ್ತಾರೆ. ಆದ್ದರಿಂದ ಬಸ್ನ ತೊಗೊಳ್ಳಿ, ಅರ್ಧ ಗಂಟೆಯಲ್ಲಿ ನಾವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನಂತರ ಒಳಗಡೆ ಬಂದಾಗ ಅಲ್ಲೇ ಪಕ್ಕದಲ್ಲಿ ಕೋಟಿಲಿಂಗದ ಹತ್ರನೇ ಬಂದಾಗ ಪಕ್ಕದಲ್ಲೇ ಅಂಗಡಿಗಳಿರುತ್ತೆ. ದೇವ್ರ ಸಾಮಾನು ಪೂಜೆಗೆ ಅಂತ ಹೇಳಿ ದೀಪ ಎಲ್ಲ ಮಾರ್ತಿರ್ತಾರೆ, ಬೇಕು ಅಂದರೆ ತೊಗೋಬೋದು. ನಾವು ಕೂಡ ದೀಪನ ಹಚ್ಚೋದಕ್ಕೆ ತೊಗೊಂಡಿದ್ವಿ. ಅದನ್ನು ತೊಗೊಂಡು ಮುಂದೆ ಬಂದರೆ ನಮಗೆ ಓನ್ ವೆಹಿಕಲಲ್ಲಿ ಬಂದಿರೋರಿಗೆ ಕಾರ್ ಪಾರ್ಕಿಂಗ್ ಅವೈಲಬಲ್ ಇದೆ, ಸ್ಲಿಪ್ಪರ್ಸ್ ಬಿಡೋಕ್ಕೆ ಸಪ್ರೇಟ್ ಜಾಗ ಇದೆ, ವಾಶ್ರೂಮ್ಸ್ ಅವೈಲಬಲ್ ಇದೆ. ಜೊತೆಗೆ ಅನ್ನದಾಸೋಹದ ಕೂಡ ಇದೆ. ಆದರೆ ಈಗಲೂ ಅಲ್ಲಿ ಅನ್ನದಾಸೋಹ ನಡೀತಿಲ್ಲ, ಆದರೆ ಅದಕ್ಕೆ ಅಂತ ಸಪ್ರೇಟ್ ಜಾಗ ಕೂಡ ಮಾಡಿಸಿದ್ದಾರೆ. ಆದರೆ ಅಲ್ಲಿ ಊಟ ಏನು ಕೊಡಲ್ಲ. ಅಲ್ಲಿಂದ ಒಳಗಡೆ ಬಂದಾಗ 20 ರೂಪಾಯಿ ಎಂಟ್ರಿ ಫೀ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. 20 ರೂಪಾಯಿ ಕೊಟ್ಟು ಒಳಗಡೆ ಬರಬೇಕು. ನಮಗೆ ಎಂಟ್ರೆನ್ಸಿಂದನೇ ಕೋಟಿಲಿಂಗಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಲಿಂಗಗಳೆಲ್ಲ ನೋಡಿಕೊಂಡು ಶಾಂತತೆಯಿಂದ ಬರ್ಬೋದು. ಒಳಗಡೆ ಬಂದಾಗ ಫಸ್ಟ್ ದೇವರು ಕಾಣಿಸೋದೆ ನಮಗೆ ವಿಷ್ಣು ಮಹೇಶ್ವರ ದೇವಸ್ಥಾನ. ಆ ದೇವಸ್ಥಾನ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಅಂಗಡಿ ಇಟ್ಟಿರ್ತಾರೆ. ಅವರು ಪ್ರಸಾದ ಮತ್ತು ಈ ಥರ ಅರ್ಶಿಣದ ದಾರ, ಈ ಥರ ತೊಟ್ಟಲು ಎಲ್ಲನೂ ಕಟ್ಟೋದಕ್ಕೆ ಮಾರ್ತಿರ್ತಾರೆ. ಅಲ್ಲಿ ತಗೊಂಡು ನಾವು ಈ ಮರದಲ್ಲಿ ನಾವು ಏನಾದರೂ ಅಂದ್ಕೊಂಡು ಬೇಡಿಕೊಂಡು 3 ಸುತ್ತು ಸುತ್ತಿ ಕಟ್ಟಿದ್ರೆ ಅಂದ್ಕೊಂಡಿದ್ದು ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ. ಆ ಮರದ ಬಗ್ಗೆ ಹೇಳಬೇಕು ಅಂದರೆ ಶಿವಲಿಂಗ ಫ್ಲವರ್ ಅಂತ ಹೇಳಿ, ಅದು ನಾಗಲಿಂಗ ಪುಷ್ಪದ ಮರ. ಇಂಗ್ಲೀಷಲ್ಲಿ ಕೆನಾನ್ ಬಾಲ್ ಟ್ರೀ ಅಂತ ಕರೀತಾರೆ. ನಾವು ಏನೇ ಅಂದ್ಕೊಂಡ್ರೂ ನೆರವೇರುತ್ತೆ ಅನ್ನೋದು ಒಂದು ಇದು. ಪಾಪ ಕರ್ಮಗಳೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದು. ಜೊತೆಗೆ ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು ಅದು ಅಂತಲೇ ಹೇಳ್ಬೋದು. ಅದನ್ನು ನೋಡ್ಕೊಂಡು ಮುಂದೆ ಬಂದರೆ ಕೋಟಿಲಿಂಗೇಶ್ವರ ಉದ್ಭವ ಆಗಿರೋ ಮೂರ್ತಿ, ಆ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಹೋಗಿ ನಮಗೆ ಯಾರೋ ಅಲ್ಲಿ ಸಿಕ್ಕಿದ್ರಿಂದ ಅವರೇ ನಮ್ಮನ್ನು ಒಳಗಡೆ ಕರ್ಕೋದ್ರು. ಅಲ್ಲಿ ಪೂಜೆ ಮಾಡಿ ಅಲ್ಲೇ ನಾವು ದೀಪನ ಹಚ್ಚಿದ್ವಿ. ಆದರೆ ದೊಡ್ಡ ಲಿಂಗದ ಮುಂದೆ ದೀಪನ ಹಚ್ಚುತ್ತಾರೆ ಎಲ್ಲರೂ, ಅಲ್ಲಿ ಹಚ್ಚೋದಕ್ಕೆ ಬಿಡಲ್ಲ. ನಮಗೆ ಯಾರೋ ಸಿಕ್ಕಿದ್ರಿಂದ ಒಳಗಡೆನೇ ಹಚ್ಚಿದ್ವಿ. ಹಚ್ಚಿ ನಂದಿ ಕಿವಿಯಲ್ಲಿ ಏನಾದರೂ ಹೇಳಿ ಬಂದರೆ ಅದು ಕೂಡ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಆದರೆ ಎಲ್ರಿಗೂ ಆ ಅವಕಾಶ ಸಿಗಲ್ಲ. ನಮಗೆ ಸಿಕ್ತು ಆ ಶಿವನ ದಯೆಯಿಂದ ಅಂತ ಹೇಳ್ಬೋದು. ಅವರಿಗೆ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಅಲ್ಲಿ ನೋಡಿಕೊಂಡು ಮುಂದೆ ಬಂದರೆ ವೆಂಕಟರಮಣ ಸ್ವಾಮಿ, ಸಂತೋಷಿ ಮಾತಾ, ಪಾಂಡುರಂಗ ಸ್ವಾಮಿ, ರಾಮ ಲಕ್ಷ್ಮಣ, ಸೀತಾ, ಪಂಚಮುಖಿ ಗಣಪತಿ, ಆಂಜನೇಯ, ರಾಘವೇಂದ್ರ ಸ್ವಾಮಿ, ಶಿರ್ಡಿ ಸಾಯಿಬಾಬಾ, ಶನಿಸಿಂಗ್ನಾಪುರ ಶನೈಶ್ಚರ ದೇವರು, ಪರಮೇಶ್ವರಿ ಕನ್ನಿಕಾ ದೇವಿ, ಈ ಥರ ಸಣ್ಣ ಸಣ್ಣ ದೇವಾಲಯಗಳು ತುಂಬ ಇದೆ. ಸುಮಾರು 11 ದೇವಾಲಯಗಳು ಇದೆ ಅಂತಲೇ ಹೇಳ್ಬೋದು. 11ಕ್ಕಿಂತ ಹೆಚ್ಚೂ ಇದೆ ಈ ಥರ ಅಲ್ಲಿ ಇರೋದು. ಜೊತೆಗೆ ಅಲ್ಲೆಲ್ಲ ದೇವ್ರುಗಳಿಗೂ ನಮಗೆ ಅಭಿಷೇಕ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕೆ 10 ರೂಪಾಯಿ 20 ರೂಪಾಯಿ ಅಂತ ಟಿಕೆಟ್ ಚಾರ್ಜ್ ಮಾಡ್ತಾರೆ, ಬೇಕು ಅಂದರೆ ಮಾಡ್ಬೋದು. ಈ ಚಿಕ್ಕ ಚಿಕ್ಕ ಶಿವಲಿಂಗಗಳು ಸುಮಾರು 1 ರಿಂದ 3 ಅಡಿವರೆಗೂ ಎತ್ತರದಲ್ಲಿ ಇದೆ. ಇಲ್ಲಿ ಭಕ್ತರು ಅವರೇನಾದರೂ ಕೋರಿಕೆನ ಬೇಡ್ಕೊಂಡಿದ್ದಾಗ ಅದು ನೆರವೇರಿದ್ರೆ ಶಿವಲಿಂಗ ಸ್ಥಾಪಿಸ್ತೀವಿ ಅಂತ ಹೇಳ್ಕೊಂಡು ಹೋಗಿರ್ತಾರೆ.
ಆದ್ದರಿಂದ ಇಲ್ಲಿ ಎಷ್ಟೋ ಜನ ಶಿವಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಅವ್ರ ಹೆಸರು ಕೂಡ ಬೋರ್ಡ್ ಥರ ಬರೆದು ಹಾಕಿದ್ದಾರೆ ಅಲ್ಲಿ. ಅದು ಈಗಲೂ ಅಲ್ಲಿ ಆ ನಂಬಿಕೆ ಇದೆ. ಇನ್ನು ದಂತಕಥೆಯ ಪ್ರಕಾರ ಶಿವನ ಭಕ್ತನಾಗಿದ್ದ ಮಾಜಿ ನಾಸ್ತಿಕನೊಬ್ಬ ದೇವಾಲಯದ ಸ್ಥಳದಲ್ಲಿ ಲಿಂಗಗಳನ್ನು ಮೊದಲು ಇರಿಸಿದ. ಈ ಕತೆ 2001ರಲ್ಲಿ ಬಂದ ಶ್ರೀ ಮಂಜುನಾಥ ಸ್ವಾಮಿ ಅನ್ನೋ ಕನ್ನಡ ಮೂವಿಯಲ್ಲಿ ಅದರ ಆತ್ಮಚರಿತ್ರೆ ಬಗ್ಗೆ ತಿಳಿಸಿದ್ದಾರೆ, ನೀವು ನೋಡ್ಬೋದು. ಇನ್ನೊಂದರ ಪ್ರಕಾರ ಹೇಳೋದಿದ್ರೆ ಗೌತಮ ಋಷಿಯ ಶಾಪ ವಿಮೋಚನೆಗಾಗಿ ದೇವರಾಜ ಇಂದ್ರನು ಇಲ್ಲಿ ಶಿವಲಿಂಗ ಸ್ಥಾಪಿಸಿದ್ರು ಮೊದಲು ಅಂತ ಹೇಳ್ತಾರೆ. ಅದಾದ ನಂತರ 1980ರಲ್ಲಿ ಸ್ವಾಮಿ ಸಾಂಬ ಶಿವಮೂರ್ತಿ ಮತ್ತು ಅವರ ಪತ್ನಿ ರುಕ್ಮಿಣಿಯವರು ಶಿವಲಿಂಗನ ಸ್ಥಾಪನೆ ಮಾಡಿದರು. ಅದರ ಉದ್ಘಾಟನೆಗೆ ಆಗಿನ ಪ್ರಧಾನಮಂತ್ರಿ ದೇವೇಗೌಡರು ಕೂಡ ಅಲ್ಲಿ ಇದ್ದರು. ಅದಾದ ನಂತರ 5 ಶಿವಲಿಂಗ, 101, 1001 ಈ ಥರ ಎಲ್ಲ ಬೆಳೀತಾ ಬಂತು. ಸುಮಾರು 108 ಅಡಿ ಎತ್ತರ ಈ ಶಿವ ಇರೋದು. 35 ಅಡಿ ಬೃಹತ್ ನಂದಿ ವಿಗ್ರಹ ಇದೆ. ಸುಮಾರು 15 ಎಕರೆ ಜಾಗದಲ್ಲಿ ಈ ಶಿವಲಿಂಗಗಳಿದೆ. ಇಲ್ಲಿ ವಿವಿಧ ದೇವತೆಗಳಿಗೆ ಸಣ್ಣ ಸಣ್ಣ ದೇವಾಲಯಗಳು ಕೂಡ ಇದೆ, ಆಗಲೇ ಹೇಳ್ದಂಗೆ. ಜೊತೆಗೆ ವಿಶ್ವದ ಅತಿ ಎತ್ತರದ ಶಿವಲಿಂಗ ಹೊಂದಿರುವ ದೇವಾಲಯ ಇದು ಅಂತ ಹೇಳ್ಬೋದು. ಏಷ್ಯಾದಲ್ಲಿ ಅತಿ ದೊಡ್ಡ ಮತ್ತು ಅತಿ ಎತ್ತರದ ಶಿವಲಿಂಗನ ಈ ದೇವಸ್ಥಾನ ಹೊಂದಿದೆ. ಮಹಾಶಿವರಾತ್ರಿಯಲ್ಲಿ ಸುಮಾರು ಪ್ರವಾಸಿಗರನ್ನ ಇದು ಆಕರ್ಷಿಸುತ್ತೆ. ಜೊತೆಗೆ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಇರುತ್ತೆ. ಜೊತೆಗೆ ಇನ್ನೂ ಜಾಗ ಕಡಿಮೆ ಇರೋದ್ರಿಂದ ಇಲ್ಲಿ ಬರೀ 90+ ಲಕ್ಷದಷ್ಟು ಶಿವಲಿಂಗಗಳು ಮಾತ್ರ ಇದೆ. ಇನ್ನೂ 1 ಕೋಟಿ ರೀಚ್ ಆಗಿಲ್ಲ. ಜಾಗನೂ ತಗೊಂಡು ಭಕ್ತರು ಅವ್ರು ಅಂದ್ಕೊಂಡಿದ್ದು ನೆರವೇರಿದಾಗ ಶಿವಲಿಂಗಗಳನ್ನ ಸ್ಥಾಪಿಸ್ತಾ ಬರ್ತಾ ಹೋದರೆ 1 ಕೋಟಿ ಇಲ್ಲಿ ರೀಚ್ ಆಗುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ಓಪನ್ ಆಗೋದು ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಯಾವಾಗ ಬೇಕಾದರೂ ಹೋಗ್ಬೋದು. ಸುಮಾರು ಬೆಂಗಳೂರಿಂದ 90 ಕಿಲೋಮೀಟ್ರ್ ಇದೆ ಕೋಲಾರ, ಅಲ್ಲಿಗೂ ಹೋಗಿ ಬರ್ಬೋದು. ಸುಮಾರು 2.5 ಗಂಟೆಯಲ್ಲಿ ನಾವು ಬ್ಯಾಂಗ್ಳೂರಿಂದ ಕೋಟಿಲಿಂಗಕ್ಕೆ ರೀಚ್ ಆಗ್ತೀವಿ. ಕರ್ನಾಟಕದ ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಗ್ರಾಮದಲ್ಲಿ ಇದು ಇರೋದು ಈ ದೇವಸ್ಥಾನ. ಇದು ಪ್ರಧಾನ ದೇವರೇ ಶಿವ ಅಂತಲೇ ಹೇಳ್ಬೋದು. ಅದರಿಂದ ಕೋಟಿಲಿಂಗೇಶ್ವರಗಳು ಇಲ್ಲಿದೆ ಅಂತಲೇ ಹೇಳ್ತಾರೆ. ಅದ್ರ ದೊಡ್ಡ ಶಿವಲಿಂಗದ ಪಕ್ಕದಲ್ಲಿ ಸ್ವಲ್ಪ ಅದಕ್ಕಿಂತ ಕಡಿಮೆ ಎತ್ತರದಲ್ಲಿರುವ ಇನ್ನೊಂದು ಶಿವಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಅದ್ರ ಮುಂದೆ ಚಿಕ್ಕದಾದ ನಂದಿ, ಸುತ್ತ ಪಾರ್ವತಿ ದೇವಿಯ ಅವತಾರಗಳು ಕೂಡ ಅಲ್ಲಿ ಇದೆ. ಅದನ್ನು ನೋಡಿಕೊಂಡು ಮುಂದೆ ಬಂದರೆ ಆಂಜನೇಯ ಸ್ವಾಮಿ, ಶಿರ್ಡಿ ಸಾಯಿಬಾಬಾ ಮತ್ತು ಶನಿ ಸಿಂಗ್ನಾಪುರದಲ್ಲಿ ಇರುವ ಥರನೇ ಶನೈಶ್ಚರ ದೇವರೂ ಕೂಡ ಅಲ್ಲಿ ಇದೆ. ಅಲ್ಲಿ ಎಳ್ಬತ್ತಿ ಹಚ್ಚೋದಕ್ಕೆ ಅವಕಾಶ ಕೊಡ್ತಾರೆ. ಜೊತೆಗೆ ಶನೈಶ್ಚರನ ಮೇಲೆ ಎಳ್ಳೆಣ್ಣೆ ಹಾಕೋದಕ್ಕೂ ಕೂಡ ಅವಕಾಶ ಕೊಡ್ತಾರೆ. ಅಲ್ಲೂ ಕೂಡ ಚಾರ್ಜ್ ಮಾಡ್ತಾರೆ. ಅದನ್ನ ನೋಡಿ ನೀವು ಅಲ್ಲಿ ಮಾಡ್ಕೋಬೋದು. ಪೂರ್ತಿಯಾಗಿ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ತುಂಬ ನೀಟಾಗಿಟ್ಟಿದ್ದಾರೆ, ತುಂಬ ಪ್ರಶಾಂತತೆಯಿಂದ ಕೂಡಿದೆ. ತುಂಬ ಟೈಮ್ ಸ್ಪೆಂಡ್ ಮಾಡಿ 1 ಡೇ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿದೆ, ನೀಟಾಗಿದೆ. ಶಿವನಿಗೆ ಪ್ರಿಯವಾದಂಥ ಮರಗಳು ಆ ದೇವಸ್ಥಾನದ ಒಳಗಡೆ ಇದೆ. ಹೂವು, ಹಣ್ಣು, ಆ ಶಿವನಿಗೆ ಇಷ್ಟ ಆದಂಥದ್ದೇ ಅಲ್ಲಿರೋದು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ, ನೀಟಾಗಿಟ್ಟಿದ್ದಾರೆ. ಯಾವುದೇ ಗಲೀಜು ಕೂಡ ಇಲ್ಲ. ದೇವಸ್ಥಾನ ಪಕ್ಕದಲ್ಲಿ ಧ್ಯಾನ ಮಂದಿರ, ಪ್ರದರ್ಶನ ಕೇಂದ್ರ, ಗೆಸ್ಟ್ ಹೌಸು, ಚೌಟ್ರಿ ಈ ಥರ ತುಂಬ ಅಲ್ಲಿ ಎಲ್ಲ ಕಡೆ ಇದೆ. ಅಲ್ಲೇ ಹೋಗಿ ಸ್ಟೇ ಆಗ್ತೀವಿ ಅನ್ನೋರು ಕೂಡ ಸ್ಟೇ ಆಗಿ ಹೋಗ್ಬೋದು. ಜೊತೆಗೆ ಇದೆಲ್ಲನೂ ಮುಗಿಸ್ಕೊಂಡು ಹೋದ್ಮೇಲೆ ಈ ಥರ ಒಂದು ಪ್ರವಾಸಿ ತಾಣದಲ್ಲಿ ಮಕ್ಕಳಿಗೆ ಆಟ ಸಾಮಾನು, ಅಲ್ಲಿನ ಶಿವಲಿಂಗಗಳ ಒಂದು ಪ್ರತಿಮೆಗಳು ಇದೆಲ್ಲನೂ ನೋಡದೇ ಇರೋಕ್ಕಾಗುತ್ತಾ, ಅದನ್ನು ಎಲ್ಲ ತಗೊಂಡು ಹೋಗ್ಬೋದು. ಅಲ್ಲಿ ಜಾಗ ಇದೆ, ಅಂಗಡಿಗಳು ಕೂಡ ಇದೆ. ಎಲ್ಲ ಕಡೆ ಶಿವಲಿಂಗದ ಅಂದರೆ ಶಿವನ ಒಂದು ಸಾಂಗ್ ಕೂಡ ಬರ್ತಾನೆ ಇರುತ್ತೆ ಒಳಗಡೆ. ಸೈಲೆಂಟಾಗಿರುತ್ತೆ, ಒಂದು ಪ್ರಶಾಂತತೆಯಿಂದ ಕೂಡಿದೆ. ಓಂ ನಮಃ ಶಿವಾಯ ಅಂತ ಕೂಡ ಎಲ್ಲ ಕಡೆ ಬರೆದಿರ್ತಾರೆ. ನೀವು ಬೇಕು ಅಂದರೆ ನೋಡಿ ಈ ಥರ ಸಾಮಾನೆಲ್ಲ ತಗೊಂಡು ಹೋಗ್ಬೋದು. ಇಲ್ಲಾಂದರೆ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. ಹೊರಗಡೆ ಹೋದಾಗ ನಾವು ಬಂದಿರೋದು ಬಂಗಾರಪೇಟೆ ಜಂಕ್ಷನ್ಗಾದ್ರಿಂದ ಬಂಗಾರಪೇಟೆ ಫೇಮಸ್ ಇರೋದು ಚಾಟ್ಸ್ಗೆ. ಸೊ ಅದನ್ನು ತಿಂದೇ ಇರೋಕ್ಕಾಗುತ್ತಾ, ಅದನ್ನು ಕೂಡ ನಾವು ಅಲ್ಲಿ ಟೇಸ್ಟ್ ಮಾಡಿ ಅಲ್ಲಿಂದ ಮತ್ತೆ ಬಸ್ನ ಹಿಡಿದು ಒಂದು ಅರ್ಧ ಗಂಟೆ ಜರ್ನಿ ಬಂಗಾರಪೇಟೆ ಜಂಕ್ಷನ್ಗೆ ರೀಚ್ ಆಗಿ ಅಲ್ಲಿಂದ ಮತ್ತೆ ಟ್ರೈನ್ ಸಿಕ್ತು ವಾಪಸ್ ಬೆಂಗಳೂರಿಗೆ ಬಂದ್ವಿ.
ನಮ್ಮ ಟೋಟಲ್ ಖರ್ಚು ಸುಮಾರು 250 ರೂಪಾಯಿ ಆಗಿರ್ಬೋದು ಅಷ್ಟೇ. ಬಂಗಾರಪೇಟೆಯಿಂದ ಬಸ್ಸಸ್ ಕೂಡ ಬೆಂಗಳೂರಿಗೆ ರಿಟರ್ನ್ ಇದೆ, ಬೇಕು ಅಂದರೆ ಬಸ್ಸಲ್ಲಾದರೂ ಬರ್ಬೋದು. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.